ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳಿನ ಸ್ನಾನ ವಿಶೇಷವಾಗಿರೋದ್ರಿಂದ ಇವತ್ತೆಲ್ಲರೂ ಎಣ್ಣೆ ಸ್ನಾನ, ಎಳ್ಳನ್ನು ಕುಟ್ಟಿ ಅರಿಶಿನ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ವಿಶೇಷವಾಗಿ ಮೇಲಾಗಿರೋಂಥ ಹೂಗಳನ್ನು ಕಟ್ಕೊಂಡು ದೇವರ ಪೂಜೆಯನ್ನು ಕೂಡ ನಾನು ಮಾಡಿದೆ. ಸೊ ವಿಶೇಷವಾಗಿ ಮನೆಯಲ್ಲೇ ಆಗಿರೋಂಥ ಹೂಗಳನ್ನು ತಗೊಂಡು ಪೂಜೆ ಮಾಡೋದ್ರಲ್ಲಿದೆಯಲ್ಲ ಆ ಮಜಾನೇ ಬೇರೆ. ಸೊ ಈ ಥರ ಒಂದಿಷ್ಟು ಹೂಗಳನ್ನು ತರಿಸ್ಕೊಂಡು ಉಳಿದಿದ್ದೆಲ್ಲನೂ ಕೂಡ ಮನೆಯಿಂದಲೇ ನಾನು ತಗೊಂಡು ಪೂಜೆನ ಮಾಡಿದ್ವಿ. ಸೊ ಈ ದಿನ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ವಿಶೇಷ ಅಡುಗೆ ಇತ್ತು ಅಂತ ಕೂಡ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಶೇಷ ಪೂಜೆ ಆಯಿತು ದೇವರಿಗೆ. ಬೆಳಗ್ಗೆ ತಕ್ಷಣ ಫಸ್ಟ್ ಪೂಜೆ ಮಾಡಿಲ್ಲ ಅಂದರೆ ಆ ಒಂದು ಇದನ್ನೇ ಇರೋದಿಲ್ಲ, ಹಬ್ಬದ ಕಳೆನೇ ಇರೋದಿಲ್ಲ. ಸೊ ಹಬ್ಬಕ್ಕೆ ಅಡುಗೆ ಸಿದ್ಧತೆ ಆಗಿತ್ತು. ಅಡುಗೆಯಲ್ಲಿ ನಾನೇನು ಮಾಡಿದ್ದೆ ಅಂತಂದರೆ ಬದನೆಕಾಯಿ ಪಲ್ಯ, ಸಜ್ಜಿ ರೊಟ್ಟಿ, ಶೇಂಗಾದ ಹೋಳಿಗೆ, ಕಾಳು ಪಲ್ಯಗಳು, ಅನ್ನ, ಸಾಂಬಾರು, ಗೆಣಸು ಕೂಸ್ಕೊಂಡಿದ್ವಿ, ಅವರೆಕಾಯಿ ಕೂಸ್ಕೊಂಡಿದ್ವಿ. ಸೊ ಇದೇ ಥರ ವಿಶೇಷವಾದಂಥ ಅಡುಗೆ ಸಿದ್ಧವಾಗಿತ್ತು. ಸೊ ನಿಮ್ಮ ಸಂಕ್ರಾಂತಿ ಹಬ್ಬ ಯಾವ ರೀತಿ ಆಯಿತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡ್ರಿ, ಕಮೆಂಟ್ ಮಾಡಿರಿ. ಹಾಗೂ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅದೇ ರೀತಿ ಎಳ್ಳಿನ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೆ. ಸೊ ಎಳ್ಳು, ಬೆಲ್ಲ, ಕೊಬ್ಬರಿ, ಪುಟಾಣಿ, ಶೇಂಗಾ, ಸಕ್ಕರೆ ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಎಳ್ಳು ಬೀರೋದು ನೆಕ್ಸ್ಟ್ ಡೇ ಅಥವಾ ನಾಳೆ 15ನೇ ತಾರೀಕು ಅಥವಾ ಈಗ ಸಾಯಂಕಾಲನೂ ಕೂಡ ಇದಕ್ಕೂ ಸಿದ್ಧತೆಯನ್ನು ಕೂಡ ಆಗಿತ್ತು. ಅದಾದಮೇಲೆ ನಾನು ಯಾವ ರೀತಿ ರೆಡಿಯಾಗಿದ್ದೆ ಅಂತ ಒಂದು ಸತಿ ಹೇಳಿ ನೋಡಿ ಗಿರ್ಕಲ್ ಸೀರೆ, ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ನಾನು ರೆಡಿಯಾಗಿದ್ದು. ರೆಡಿ ಆದಮೇಲೆ ನಮ್ಮ ಇವತ್ತು ಶಾಲೆ ಇದ್ದಿದ್ದರಿಂದ ನಾನು ಶಾಲೆಗೂ ಕೂಡ ಹೋಗಿದ್ದೆ. ಅಲ್ಲಿ ಕೂಡ ಸಂಕ್ರಾಂತಿ ವಿಶೇಷವಾಗಿ ಆಚರಣೆ ಮಾಡಿದ್ವಿ. ಸೊ ಮಕ್ಕಳೆಲ್ಲ ಹಬ್ಬದ ಊಟ, ದೇಸಿ ಆಟಗಳು, ಸೊ ಇದನ್ನೆಲ್ಲನೂ ಕೂಡ ಸಿದ್ಧತೆ ಮುಂಚೆನೇ ಮಾಡಿಟ್ಟಿದ್ದರಿಂದ ಇದನ್ನೆಲ್ಲರೂ ಕೂಡ ಆಯಿತು. ಸೊ ಅದಾದಮೇಲೆ ಊಟ, ದೇಸಿ ಊಟನೂ ಆಗಿತ್ತು. ಆಲ್ಮೋಸ್ಟ್ ಮಕ್ಕಳದೆಲ್ಲ ಆದಮೇಲೆ ಎಲ್ಲ ಹೈಸ್ಕೂಲ್ ಸ್ಟೂಡೆಂಟ್ಸು ಶಿಕ್ಷಕರಿಗೆ ಭೋಜನೆಯನ್ನು ಬೀರಿದ್ರು. ಅದನ್ನಾದಮೇಲೆ ನಾವು ಅದನ್ನು ಸೇವನೆ ಮಾಡ್ಕೊಂಡ್ವಿ. ವಿಶೇಷವಾಗಿತ್ತು. ಸೊ ಇದು ನಮ್ಮ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿತ್ತು ಶಾಲೆ ಮತ್ತು ಮನೆಯಲ್ಲಿ. ಸೊ ಯಾವ ರೀತಿ ನೀವೆಲ್ಲ ಮಾಡಿದ್ರಿ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ಇದರಲ್ಲಿ. ಬಾಯ್.